ದಂಪತಿ ನಾಪತ್ತೆ ಪ್ರಕರಣಕ್ಕೆ ಟ್ವಿಸ್ಟ್. ಪತಿಯೇ ಆರೋಪಿ, ಬಾಡಿಗೆ ಹಂತಕರು ಬಂಧನ. ಇಂದೋರ ದಂಪತಿಯ ರಹಸ್ಯಮಯ ಕಣ್ಮರೆ ಮತ್ತು ಹತ್ಯೆ. ಮೇಘಾಲಯದಲ್ಲಿ ಆಘಾತಕಾರಿ ಬೆಳವಣಿಗೆ. ಮಧ್ಯಪ್ರದೇಶದ ಇಂದೋರ್ನಿಂದ ಹನಿಮೂನ್ಗೆ ಮೇಘಾಲಯಕ್ಕೆ ತೆರಳಿದ ರಾಜಾ ರಘುವಂಶಿ ಮತ್ತು ಸೋನಂ ರಘುವಂಶಿ ದಂಪತಿ ಕಣ್ಮರೆಯ ಘಟನೆಯು ಭಾರತದಾದ್ಯಂತ ಗಮನ ಸೆಳೆದಿತ್ತು. ಮೇ 23, 2025ರಂದು ಈ ದಂಪತಿಯು ಮೇಘಾಲಯದ ಪೂರ್ವ ಖಾಸಿ ಬೆಟ್ಟಗಳ ಸೋಹಾರ್ ಪ್ರದೇಶದಲ್ಲಿ ಕಾಣೆಯಾಗಿದ್ದರು. ಜೂನ್ 2ರಂದು ರಾಜಾ ರಘುವಂಶಿಯ ಶವವು ಒಂದು ಗಿರಿ ಖಂದರದಲ್ಲಿ ಪತ್ತೆಯಾದಾಗ ಈ ಘಟನೆಯು ದುರಂತದ ರೂಪ ಪಡೆದಿತ್ತು. ಆದರೆ ಜೂನ್ 9, 2025ರಂದು ಮೇಘಾಲಯ ಪೊಲೀಸರಿಗೆ ಈ ಪ್ರಕರಣದಲ್ಲಿ ಪ್ರಮುಖ ಯಶಸ್ಸು ದೊರೆತಿದ್ದು, ರಾಜಾವನ್ನ ಕೊಲೆ ಮಾಡಿದ ಆರೋಪದ ಮೇಲೆ 3 ದಾಳಿಕೋರರನ್ನು ಬಂಧಿಸಲಾಗಿದೆ ಮತ್ತು ರಾಜಾದ ಪತ್ನಿ ಸೋನಂ ರಘುವಂಶಿಯು ಉತ್ತರ ಪ್ರದೇಶದ ಗಾಜಿಪುರದಲ್ಲಿ ಶರಣಾಗತಿಯಾಗಿದ್ದಾಳೆ. ಈ ಘಟನೆಯು ಒಂದು ಆಘಾತಕಾರಿ ತಿರುವನ್ನ ಪಡೆದಿದ್ದು, ಸೋನಂ ತನ್ನ ಗಂಡನ ಕೊಲೆಗೆ ಒಡಂಬಡಿಕೆಯ ಕೊಲೆಗಾರರನ್ನ ನೇಮಿಸಿದ್ದಾಳೆ ಎಂದು ತನಿಖೆಯಿಂದ ತಿಳಿದುಬಂದಿದೆ. ರಾಜಾ ರಘುವಂಶಿ ಮತ್ತು ಸೋನಂ ರಘುವಂಶಿ ಅವರು ಮೇ 11, 2025ರಂದು ವಿವಾಹವಾಗಿದ್ದರು. 9 ದಿನಗಳ ಬಳಿಕ ಮೇ 20ರಂದು ಅವರು ತಮ್ಮ ಹನಿಮೂನ್ಗಾಗಿ ಮೇಘಾಲಯದ ಶಿಲಿಂಗ್ಲಾಮ್ಗಳಿಗೆ ತೆರಳಿದ್ರು. ಸಿಸಿಟಿವಿ ದೃಶ್ಯಾವಳಿಗಳ ಪ್ರಕಾರ ಈ ದಂಪತಿಯು ಮೇ 22ರಂದು ಶಿಲಿಂಗ್ಲಾಮ್ನ ಒಂದು ಹೋಟೆಲ್ನಲ್ಲಿ ಕಾಣಿಸಿಕೊಂಡಿದ್ರು. ಅಲ್ಲಿ ಅವರು ಕಪ್ಪು ಜಾಕೆಟ್ ಅನ್ನು ಧರಿಸಿ ಬಿಳಿ ಸೂಟ್ಕೇಸ್ ಒಯ್ಯುತ್ತಿದ್ರು. ಮೇ 23ರಂದು ಶಿಲಿಂಗ್ಲಾಮ್ನಿಂದ ಸೋಹಾರದ ನಾಂಗ್ರಿಯಾಟ್ ಗ್ರಾಮದ ಒಂದು ಹೋಮ್ಸ್ಟೇಗೆ ತೆರಳಿದ್ರು. ಆ ದಿನದಂದೇ ಈ ದಂಪತಿ ಕಾಣೆಯಾದರು.